ಪೂಜ್ಯ ಜಯಮೃತ್ಯುಂಜಯ ಸ್ವಾಮೀಜಿಗಳವರನ್ನ ಭೇಟಿ ಮಾಡಿ ಏನು ಕಳೆದ ಕೆಲವು ವರ್ಷಗಳಿಂದ ನಿರಂತರವಾಗಿ ಪಂಚಮಸಾಲಿ ಸಮಾಜದ ಒಂದು ಮೀಸಲಾತಿ ಬಗ್ಗೆ ಒಂದು ಧ್ವನಿಯನ್ನು ಎತ್ತಿದ್ದಾರೆ. ಈ ಒಂದು ಹೋರಾಟದ ಪರವಾಗಿ ನಾವು ಕೂಡ ಸಂಪೂರ್ಣವಾಗಿ ಬೆಂಬಲ ನೀಡ್ತೇವೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ. ಜೊತೆಗೆ ಹಿಂದೆನೂ ಕೂಡ ಸಾಕಷ್ಟು ತಪ್ಪು ಕಲ್ಪನೆಗಳು, ತಪ್ಪು ಅಭಿಪ್ರಾಯಗಳು ಕಾರಣಾಂತರಗಳಿಂದ ಜನರ ಮಧ್ಯೆ ತಪ್ಪು ಸಂದೇಶಗಳು ಕೂಡ ರವಾನೆ ಆಗಿತ್ತು. ನಾನು ಸ್ವಾಮೀಜಿಗಳ ಸ್ಪಷ್ಟವಾಗಿ ಹೇಳಿದ್ದೇನೆ, ನಮ್ಮ ಸಿ ಪಾಟೀಲ್ ಅವರು ಕೂಡ ಮಾತನಾಡಿದ್ದಾರೆ. ಇವತ್ತೇನಾದರೂ ಪಂಚಮಸಾಲಿ ಮೀಸಲಾತಿ ಬಗ್ಗೆ ಹೋರಾಟ ಆಗ್ತಾ ಇದೆ, 2Bಗೆ ತೆಗೆದುಕೊಂಡು ಬರಬೇಕು ಅಂತೇಳಿ 2Aಗೆ ತೆಗೆದುಕೊಂಡು ಬರಬೇಕು ಅಂತ ಹೋರಾಟ ಏನಾಗ್ತಾ ಇದೆ, ಅದು ಆಗೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಹಿಂದೆ ಸನ್ಮಾನ್ಯ BS ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಏನು 3Bಯನ್ನು ಕೊಟ್ಟಿದ್ರು ಪಂಚಮಸಾಲಿ ಸಮಾಜಕ್ಕೆ. ಆ 3B ಏನು ಸಿಕ್ಕಿದ್ದು ಅದರ ಪ್ರಯುಕ್ತನೇ ಇವತ್ತು 2Aಗೆ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗಿರೋದು. ಅದನ್ನು ಸ್ವಾಮೀಜಿಗಳು ಕೂಡ ಒಪ್ಕೊಂಡ್ರು. ಮತ್ತು ಸ್ವಾಮೀಜಿಗಳು ಮತ್ತೊಂದು ಮಾತನ್ನು ಹೇಳಿದರು, ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ, BJP ಸರ್ಕಾರ ಇದ್ದಾಗ ನಮ್ಮ ಹೋರಾಟಕ್ಕೆ ಯಾವುದೇ ರೀತಿ ತೊಂದರೆ ಆಗಿರಲಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟು ಕೆಟ್ಟ ವರ್ತನೆ ಯಾವ ಸರ್ಕಾರವೂ ಕೂಡ ತೋರಿರಲಿಲ್ಲ. ಅನ್ಯಾಯ ಮಾಡ್ತಿದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ಸ್ವಾಮೀಜಿಗಳು ಹೇಳಿದ್ದಾರೆ. ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಯಾವುದೇ ತಪ್ಪು ಕಲ್ಪನೆಗೆ ಅವಕಾಶವನ್ನು ನೀಡ್ದೇನೆ ಯಡಿಯೂರಪ್ಪನವರು ಕೂಡ ಇದ್ರ ಸಂಪೂರ್ಣವಾಗಿ ಇದ್ರ ಪರವಾಗಿದ್ದಾರೆ. ನಾನು ಕೂಡ ಇವತ್ತು ರಾಜ್ಯದ ಅಧ್ಯಕ್ಷರಿಗೆ ಸಂಪೂರ್ಣ ಬೆಂಬಲ ನೀಡ್ತೇನೆ ಅನ್ನೋ ಮಾತನ್ನು ಸ್ಪಷ್ಟಪಡಿಸಿದ್ದೇನೆ. ಥ್ಯಾಂಕ್ ಯು. Ashwavega English News. Coming soon. Your channel, your voice, your trust.